ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಎಗ್ ಬುರ್ಜಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಎಗ್ ಬುರ್ಜಿ ಮಾಡಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕಾಗ್ತಾವಂತ ನೋಡೋಣ ಬರ್ರಿ. ಈಗ ನಾನು 4 ತತ್ತಿ ತಗೊಂಡಿದ್ದೇನೆ, ಆಮೇಲೆ 2 ದೊಡ್ಡ ಉಳ್ಳಾಗಡ್ಡಿ ಹಿಂಗೆ ಸಣ್ಣ ಹೆಚ್ಕೊಂಡಿದ್ದೇನೆ ನೋಡ್ರಿ. ಆಮೇಲೆ 1 ಟೊಮ್ಯಾಟೊ ಹೆಚ್ಕೊಂಡಿದ್ದೇನೆ ಸಣ್ಣ. ಆಮೇಲೆ ಜೀರಿಗೆ ಬೇಕು 1 ಚಮಚ, ಅರಿಶಿನ 1 ಅರ್ಧ ಚಮಚ ಬೇಕು, ಖಾರದ ಪುಡಿ 1 ಚಮಚ ಬೇಕು, ಧನಿಯಾ ಪುಡಿ ಅರ್ಧ ಚಮಚ ಬೇಕು, ಮತ್ತು ನಾನು ಚಿಕನ್ ಮಸಾಲ ತಗೊಂಡಿದ್ದೇನೆ 1 ಚಮಚ, ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ ತಗೊಂಡಿದ್ದೇನೆ, ಆಮೇಲೆ ಉಪ್ಪು ಬೇಕು, ಆಮೇಲೆ ಕೊತ್ತಂಬರಿ ಮತ್ತು ಎಣ್ಣೆ. ಬರ್ರೀಗ ಎಗ್ ಬುರ್ಜಿ ಹೆಂಗೆ ಮಾಡೋದಂತ ನೋಡೋಣ. ವೀಕ್ಷಕರೇ, ಎಗ್ ಬುರ್ಜಿ ಮಾಡೋಕೆ ಮೊದಲು ಗ್ಯಾಸ್ ಹೊತ್ಸ್ಕೊಳ್ಳೋಣ. ಆಮೇಲೆ ಒಂದು ಪ್ಯಾನ್ ಇಡೋಣ. ಪ್ಯಾನ್ಯಾಗ 4 ಚಮಚ ಎಣ್ಣೆ ಹಾಕ್ಕೊಳ್ಳೋಣ ನೋಡ್ರಿ. ಎಣ್ಣೆ ಸ್ವಲ್ಪ ಕಾಯಿಲಿ. ವೀಕ್ಷಕರೇ, ಈಗ ಎಣ್ಣೆ ಕಾದೈತೆ ನೋಡ್ರಿ. ಈಗ ಏನು ಮಾಡೋಣ, 1 ಚಮಚ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ ನೋಡ್ರಿ. ಎಗ್ ಬುರ್ಜಿಗೆ ಉಳ್ಳಾಗಡ್ಡಿ ಸ್ವಲ್ಪ ಹೆಚ್ಚಿರ್ಬೇಕು, ಅಂದ್ರೆ ಬುರ್ಜಿ ಚಲೋ ಆಗ್ತದೆ ನೋಡ್ರಿ, ಮಸ್ತ್ ಆಗ್ತದ. ಈಗ ಏನು ಮಾಡೋಣ, ಉಳ್ಳಾಗಡ್ಡಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕೆಂಪಾಗೋ ತನಕ. ವೀಕ್ಷಕರೇ ನೋಡ್ರಿ, ಇಲ್ಲಿ ಉಳ್ಳಾಗಡ್ಡಿ ಹುರಿದಾವೀಗ ಕೆಂಪು ಕಲರ್ ಆಗಿದಾವ. ಈಗ ಏನು ಮಾಡೋಣ, ಇದ್ರಾಗ 1 ಚಮಚ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಅದನ್ನು ಚಲೋದಂಗೆ ಉಳ್ಳಾಗಡ್ಡಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡ್ರಿ ವೀಕ್ಷಕರೇ, ಇದ್ರಾಗ 1 ಅರ್ಧ ಚಮಚ ಅರಿಶಿನ ಹಾಕ್ಕೊಳ್ಳೋಣ. ಆಮೇಲೆ ಖಾರದ ಪುಡಿ 1 ಚಮಚ ಹಾಕ್ಕೊಳ್ಳೋಣ, ಧನಿಯಾ ಪುಡಿ 1 ಅರ್ಧ ಚಮಚ ಹಾಕ್ಕೊಳ್ಳೋಣ, ಮತ್ತು ಚಿಕನ್ ಮಸಾಲ 1 ಚಮಚ ಹಾಕ್ಕೊಳ್ಳೋಣ, ಆಮೇಲೆ ಉಪ್ಪು 1 ಚಮಚ ಹಾಕ್ಕೊಳ್ಳೋಣ. ಈಗೆಲ್ಲ ಮಸಾಲೆ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ. ಮಸಾಲೆ ಎಲ್ಲ ಚಂದಂಗೆ ಮಿಕ್ಸ್ ಆಗೈತಿ ಒಗ್ಗರ್ನಿದಾಗ. ವೀಕ್ಷಕರೇ, ಈಗ ಏನು ಮಾಡೋಣ, 1 ಸಣ್ಣ ಟೊಮ್ಯಾಟೊ ಹೆಚ್ಕೊಂಡಿನ್ರಲ್ಲ ಅದನ್ನು ಒಗ್ಗರ್ನಿದಾಗ ಹಾಕ್ಕೊಳ್ಳೋಣ. ಮತ್ತು ಇದನ್ನು ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಒಗ್ಗರ್ನಿದಾಗ ಉಳ್ಳಾಗಡ್ಡಿ ಟೊಮ್ಯಾಟೊ ಮಸಾಲೆ ಎಲ್ಲ ಚಲೋದಂಗೆ ಮಿಕ್ಸ್ ಆಗೈತೆ ನೋಡ್ರಿ. ಈಗ ಏನು ಮಾಡೋಣ, ಇದ್ರಾಗ ತತ್ತಿ ಹಾಕ್ಕೊಳ್ಳೋಣ ಒಂದೊಂದು ಒಡೆದ. ವೀಕ್ಷಕರೇ, ಎಲ್ಲ ತತ್ತಿಗಳು ಒಡೆದು ಹಾಕೇನಿ. ಈಗ ಏನು ಮಾಡೋಣ, ಮೀಡಿಯಮ್ ಫ್ಲೇಮ್ ಮೇಲೆ ಚಲೋದಂಗೆ ಎಲ್ಲ ಫ್ರೈ ಮಾಡೋಣ ನೋಡ್ರಿ. ವೀಕ್ಷಕರೇ ನೋಡ್ರಿ, ಈಗ ಕಂಟಿನ್ಯೂ ಹಿಂಗೆ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕಾ, ಕೈ ಬಿಡಲ್ದಂಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. ವೀಕ್ಷಕರೇ ನೋಡ್ರಿ, ಈಗ 1-3 ನಿಮಿಷ ಆತ ಫ್ರೈ ಮಾಡಿ. ಈಗ ಎಗ್ ಬುರ್ಜಿ ರೆಡಿ ಆಗೈತಿ. ಈಗ ಏನು ಮಾಡೋಣ, ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ ಸಣ್ಣ ಹೆಚ್ಚಿ. ಆಮೇಲೆ ಅದನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ. ಈಗ ಗ್ಯಾಸ್ ಆಫ್ ಮಾಡೋಣ. ಎಗ್ ಬುರ್ಜಿ ರೆಡಿ ಆಗೈತಿ. ಈಗ ಇದನ್ನ ಸರ್ವ್ ಮಾಡೋಣ ಬರ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಎಗ್ ಬುರ್ಜಿ ಎಷ್ಟು ಮಸ್ತಾಗಿ ರೆಡಿ ಆಯಿತು. ಮತ್ತು ಎಗ್ ಬುರ್ಜಿ ಜೊತೆ ಏನು ಚಲೋ ಆಗ್ತದಿಲ್ಲ ಹೇಳಿ ನೋಡ್ರಿ. ಬ್ರೆಡ್, ಪಾವ್, ರೊಟ್ಟಿ, ಚಪಾತಿ ಎಲ್ಲದ್ರ ಜೊತೆನೂ ಇದು ಭಾರಿ ಮಸ್ತ್ ಆಗ್ತೈತಿ. ಮತ್ತು ನೀವು ಮನ್ಯಾಗ ಮಾಡಿ ನೋಡ್ರಿ. ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.